22ನೇ ತಾರೀಕು ಒಂದು ಏಕೃತ ನಡೆದ ಮೇಲೆ ಮಂಜುನಾಥ್ ರಾವ್ ನಮ್ಮ ಶಿವಮೊಗ್ಗದವರು ನಮಗೆಲ್ಲ ಚಿರಪರಿಚಿತರು. ಅವರ ಪಾರ್ಥಿವ ಶರೀರ ನಿನ್ನೆ ಬಂದು ಗೌರವವನ್ನು ಸಲ್ಲಿಸಿ ಅವರ ಅಂತಿಮ ಸಂಸ್ಕಾರ ಎಲ್ಲ ನಿನ್ನೆ ನಡೆದಿದೆ. ಜಮ್ಮು ಕಾಶ್ಮೀರದ ಸರ್ಕಾರ 10 ಲಕ್ಷ ಪರಿಹಾರವನ್ನು ಕುಟುಂಬಕ್ಕೆ ಕೊಡಬೇಕು, ಯಾರ್ಯಾರು ಈ ರೀತಿ ಮರಣ ಹೊಂದಿದ್ದಾರೆ ಆ ಕುಟುಂಬಕ್ಕೆ ಕೊಡಬೇಕು ಅಂತ ಹೇಳಿದೆ. ರಾಜ್ಯ ಸರ್ಕಾರ ನಮ್ಮ ರಾಜ್ಯದವರೇ ಕೇವಲ 10 ಲಕ್ಷ ರೂಪಾಯಿ ಏನು ಪರಿಹಾರವನ್ನು ಕೊಡ್ತೀವಿ ಅಂದಾಗ ನಮಗೊಂದು ರೀತಿ ಬೇಜಾರು ಕೂಡ ಆಯಿತು. ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚು ಒಂದು ಅವರಿಗೆ ಪರಿಹಾರವನ್ನು ಕೊಡಬೇಕು ಅಂತ ಯೋಚನೆ ಆಗಿದೆ. ಹೆಚ್ಚು ಪರಿಹಾರವನ್ನು ಮಂಜುನಾಥ್ ರಾವ್ ಕುಟುಂಬ ಜೊತೆಗೆ ಭರತ್ ಭೂಷಣ್ ಅವ್ರ ಕುಟುಂಬ ಇರ್ಬೋದು, ಮಧುಸೂದನ್ ಅವ್ರ ಕುಟುಂಬ ಇರ್ಬೋದು, ಅವರೆಲ್ಲ ಕುಟುಂಬಕ್ಕೂ ಕನಿಷ್ಠ 25 ಲಕ್ಷ ಆದ್ರೂ ಆ ಕುಟುಂಬಕ್ಕೆ ಪರಿಹಾರವಾಗಿ ಕೊಡಬೇಕು. ಯಾಕಂದರೆ ಪಲ್ಲವಿಯವರು ಒಂದು ಮ್ಯಾಮ್ಕೋಸ್ನಲ್ಲಿ ಅಲ್ಲಿ ಕೆಲಸ ಮಾಡ್ತಾರೆ, ಶಿವಮೊಗ್ಗ ಬೀರೂರಿನ ಮ್ಯಾಮ್ಕೋಸಲ್ಲಿ ಕೆಲಸ ಮಾಡ್ತಾರೆ. ಮಗ 97.1% ತೊಗೊಂಡು ಸೆಕೆಂಡ್ PUCಲಿ ಈಗ ಅವರು ಕಾಲೇಜಿಗೆ ಫಸ್ಟ್ ಇಯರ್ ಡಿಗ್ರಿ BComಗೆ ಸೇರಬೇಕು ಅಂತ ಕೂಡ ಇದ್ದಾರೆ. ಹಾಗಾಗಿ ಅವರ ಮುಂದಿನ ಜೀವನಕ್ಕೆ ಮತ್ತು ಪಲ್ಲವಿಯವರ ಮುಂದಿನ ಜೀವನಕ್ಕೆ ಅವ್ರ ಇಡೀ ಕುಟುಂಬಕ್ಕೆ ಆಸರೆ ಆಗಿದ್ದಂಥ ಮಂಜುನಾಥ್ ರಾವ್ ಅವರು ಇಲ್ಲ. ಹಾಗಾಗಿ ಅವರಿಗೆ 25 ಲಕ್ಷ ಕನಿಷ್ಠ ಪರಿಹಾರ ರಾಜ್ಯ ಸರ್ಕಾರ ಕೊಡಬೇಕು ಅಂತ ತಮ್ಮ ಮೂಲಕ ಕೇಳಲಿಕ್ಕೆ ಇಚ್ಛೆಪಡ್ತೀನಿ.